ಚೆನ್ನಾಗಿ ಡೆಕೋರೇಷನ್ ಆಗಿದೆ. ಗೈಸ್ ನಾನು ಆ್ಯಕ್ಚುಲಿ ಅಂದ್ಕೊಂಡೇ ಇರಲ್ಲ ನಾವು ಇಲ್ಲಿ ಬರ್ತೀವಿ ಅಂತ. ಇಲ್ಲಿ ಒಂಥರ ಚೆನ್ನಾಗಿದೆ. ಹಾಂ ಗೈಸ್ ನೋಡಿ ನಾವು VIP ವೇ ಟು VIP ವೆಜ್ ಏರಿಯಾ. ರಿಷನ್ ನಾವು ವೆಜ್ಜಾ ನಾನ್ ವೆಜ್? ನಾನ್ ವೆಜ್. ವಿ ಆರ್ ನಾನ್ ವೆಜ್. ವಿಲ್ ಬಿ ನಾನ್ ವೆಜ್. ದೊಡ್ಡದು, ತುಂಬ ದೊಡ್ಡದಿದೆ. ಏನು ನಮ್ಮ ಮನೆ ಎಷ್ಟು ಇದೆಯಪ್ಪ. ಸ್ಮೆಲ್ಲು ಹಂಗೆ ಗೈಸ್ ಇವತ್ತು ನಾನು ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡ್ತೀನಿ. ಡೇಸಲ್ಲಿ ಹಾಂ ಬಿಡಲ್ಲ. ಹಾಂ ಪ್ಯಾಲೇಸ್ ಗ್ರೌಂಡಲ್ಲಿ ಅಮೌಂಟ್ ಇರುತ್ತೆ. ಹಾಂ ಎಷ್ಟಿರ್ಬೋದು? 200-250 ಇರುತ್ತೆ ಒಬ್ಬರಿಗೆ ಒಂದು ಟಿಕೆಟು. ಹಾಂ ಬಟ್ ಇವತ್ತು ಅವ್ರದ್ದು ಮಗಂದು ಬೀಗ್ರೂಟ ಇರೋದ್ರಿಂದ ಹಾಂ ಇವತ್ತು ಜನಸಾಮಾನ್ಯರಿಗೆ ಬಿಟ್ಟಿದ್ದಾರೆ ಇಲ್ಲಿ. ವೆಜ್ಜು ನಾನ್ ವೆಜ್ಜು ಎಲ್ಲ. ಆಯಿತು. ಆಮೇಲೆ ಇವತ್ತು ಫುಲ್ಲು ತಿರುಗಿ ಉಡಾಯಿಸ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒನ್ ಆಫ್ ದಿ ಬೆಸ್ಟ್. ಇಲ್ಲಿಂದ ಅಲ್ವಾ ದೊಡ್ಡದಿದೆ. ನಾನಿವಾಗ ವೀಡಿಯೋ ಮಾಡಿದೆ ಅದನ್ನು ಜನ ಎಲ್ಲ ಒಳ್ಳೆ ಹೆಂಗೆ ನೋಡ್ತಾರೆ ಗೊತ್ತಾ? ಏನು ಯಾವತ್ತೂ ವೀಡಿಯೋ ಮಾಡೋದು ಯಾರು ನೋಡೇ ಇರಬೇಕು ಅನ್ನೋ ಥರ ನೋಡ್ತಾರೆ. ಯಪ್ಪ ಏನು ಜನ ನೋಡ್ತಾರೆ ಗುರು. ನಾವೇನು ವೀಡಿಯೋನೇ ಮಾಡೋಂಗಿಲ್ವಾ? ಆದರೂ ಬೇರೆ ವ್ಲಾಗರ್ಸ್ ಎಲ್ಲ ಸೂಪರ್. ಸೊ ಇವಾಗ ನಾನು ನಾಚಿಕೆ ಬಿಟ್ಟಿದ್ದೀನಿ. ನಾಚಿಕೆ ಬಿಟ್ಟು ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಏನೇನೈತೆ? 7ಗೆ ಸ್ಟಾರ್ಟ್. 7ಗೆ ಸ್ಟಾರ್ಟ್ ಎಲ್ಲ ಇದೆ ಅಣ್ಣ. ಅಂಕಲ್ ನಿಮ್ದೇನು? ಇಲ್ಲೇನು? ಹಾಂ ಬೀಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿರೋದು ವೆಜ್ಜು, ಇಲ್ಲಿರೋದು ಪೂರ್ತಿ ವೆಜ್ಜು. ನಾನ್ ವೆಜ್ ತಿನ್ನೋರೆಲ್ಲ ವೆಜ್. ಈ ಕಡೆ ಇರೋದು ಬರೀ ನಾನ್ ವೆಜ್. ನೋಡಿ ಗೈಸ್ ಮುದ್ದೆ ಮಾಡ್ತಾಯಿದ್ದಾರೆ. ನೋಡಿ ಗೈಸ್ ರೋಲ್ ಹಾಕೊಂಡು ಹೋಗ್ತಾರೆ. ಆಂಟಿ ಈ ಕಡೆ ಹಾಕಿ. ಆಂಟಿ ಫುಲ್ಲು ಗರಮು. ಯಾಕೆ? ಏನೋ ಎಷ್ಟು ಹಿಂಗೆ ಮಾಡ್ತಾರೋ. ಗೈಸ್ ನೋಡಿ ಅಲ್ಲಿ ಇದಾಗಬೇಕು ನ್ಯೂಸ್ ಚಾನಲಲ್ಲಿ. ಗೈಸ್ ನೋಡಿ ಮಗನ ಜೀಕೃತದಲ್ಲಿ ಅನಾಹುತ.
ಬೇಯಿಸಿದ ಲಾಲಿಪಾಪು, ಇದು ಕಬಾಬು, ಇದು ಚಿಲ್ಲಿ ಚಿಕನ್, ಕಡೆ ಸಲಾಡ್ ಟೈಪು, ಪಾಯಸ, ಉಪ್ಪು, ಮಟನ್, ಚಿಕನ್ದು ಚೆನ್ನಾಗಿದೆ. ಊಟ ಮಾಡೋಕ್ಕಾಗ್ತಾಯಿಲ್ಲ. ಇದೊಂದು ಪೀಸ್ ಕಬಾಬು, ಒಂಚೂರು ಫಿಶ್ಶು, ರೈಸ್ ತಿಂದ್ಬಿಟ್ಟು ಬಿಟ್ಬಿಡ್ತೀನಿ. ಪಾಯಸನೂ ತಿನ್ನೋಕ್ಕಾಯ್ತಲ್ಲ, ಮುದ್ದೆನೂ ತಿನ್ನೋಕ್ಕಾಗ್ದಿಲ್ಲ. ಇಷ್ಟು ತಿಂದ್ಬಿಟ್ಟು ಒಂದು ರೌಂಡ್ ಹಾಕ್ಕೊಬರೋಣ. ಇಷ್ಟು ಜನ ಅವ್ರು ನೋಡಿ. ಓಹೋ, ಜನ ಸಾಗರ. A few moments later. ಐಸ್ ಕ್ರೀಮು ಲಾಸ್ಟಲ್ಲಿ ಇಬ್ಬರು ತಿಂತಾಯಿದ್ದೀವಿ. ಹೊರಡ್ತಾ ಇದ್ದೀವಿ. ರಿಸೆಪ್ಷನ್ ವೈಬ್ಸ್ ನೋಡಿ ಹೆಂಗೈತೆ. ಹೋಗೋಕ್ಕಿಂತ ಮುಂಚೆ ನಿಮಗೆ ರಿಸೆಪ್ಷನ್ ಡೆಕೋರೇಟ್ ಇದು ಬೀಗ್ ರೂಟನ ಏನು? ಬೀಗ್ ರೂಟ ವಿತ್ ರಿಸೆಪ್ಷನ್ ಇಟ್ಟಿದ್ದಾರೆ ಅವರು ಜನ. ಬಾಡಿ ಗಾರ್ಡ್ಸ್ ಒಂದು ಫೋಟೋ ಸೊ ನೋಡಿ ಗೈಸ್, ಅವರೇ ಗಂಡು ಹೆಣ್ಣು ನಂಬಕ್ಕಾಯ್ತಾರ. ಒಬ್ಬರು MLA ಮಗನ ನೋಡೋಕ್ಕೆ ವಿಷಯ ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಬಿಡ್ತಾನೆ ಇಲ್ಲ. ಆದರೂ ಅವಯ್ಯ ಬಿಡಬೇಕಾಗಿತ್ತು. ಬಾಡಿ ಗಾರ್ಡ್ಸ್ ಹೌದಾ ಗೈಸ್, ಅವ್ರ ಲೈಫ್ ಮಾಡ್ಕೊಂಡು ಇಲ್ಲಿಂದು ಫಂಕ್ಷನ್ ಆಯಿತು, ತಿಂದ್ವಿ, ಚೆನ್ನಾಗಿತ್ತು ನೋಡಿ. BMW 330 ಎಲ್ಲ ಇದೆ. ಇದ್ರ ಜೊತೆನೂ ಫೋಟೋ ತಗೊಂಡೆ. ನೆಕ್ಸ್ಟು ಮರ್ಸಿಡೀಸ್ GLS. ನೆಕ್ಸ್ಟು ನೋಡಿ ಮರ್ಸಿಡೀಸ್ GLS 600, ದ ಡ್ಯಾನ್ಸಿಂಗ್ ಕಾರ್ ಇದೆ. ಇದೇನೇ ಕಾರ್ ಅದು. ಜೀವನದಲ್ಲಿ ಒಂದು ಸತಿ ಈ ಥರ ಕಾರ್ ತಗೋಬೇಕಂತ ಸಖತ್ ಆಸೆ. ನೋಡೋಕ್ಕೆ ಸಖತ್ ಹಾಟಾಗಿದೆ. ಒನ್ ಆಫ್ ದಿ ಡ್ರೀಮ್. ಎಲ್ಲರೂ ಅಷ್ಟೇ ಸೆಕ್ಷನ್. ಇನ್ಫ್ಯಾಕ್ಟ್ ನಾನು ಅಷ್ಟೇ, ಅದರ ಒಂದು ಸೂಪರ್ ಕಾರ್ ಅಥವಾ ಲಕ್ಸುರಿಯಸ್ ಕಾರ್ ನೋಡಿದ್ರೆ ಎಲ್ಲರೂ ನನಗೆ ಫೋಟೋ ತಗೋಬೇಕು ಅನ್ನೋ ಸಖತ್ ಆಸೆ ಆಗುತ್ತೆ. ಅದನ್ನೇ ಗೈಸ್ ರಿಯಲ್. ಮೊಬೈಲು ಸ್ವಿಚ್ ಆಫ್ ಆಗುತ್ತೆ.
ಇನ್ನೊಂದು ಬರೀ 3% ಇದೆ. ಸೊ ಹೋಗಿ ಚಾರ್ಜ್ ಹಾಕ್ಬೇಕು. ಚಾರ್ಜರ್ ಇಲ್ಲ ಅಂತ ಬರಲ್ಲ. ಸೊ ಯಾವಾಗ ಬ್ಯಾಟ್ರಿ ಖಾಲಿ ಆಗುತ್ತೆ ಗೊತ್ತಿಲ್ಲ. ಓಕೆ ಬಾಯ್.